ಮೊದಲು ಆಯ್ತು, ಮೊದಲು ಜಮೀನ್ದಾರಿ ಪದ್ಧತಿ, ಗೇಣಿ ಪದ್ಧತಿ ಅಂತ ಇತ್ತು. 1000 ಎಕರೆ 100 ಎಕರೆ ಒಬ್ಬೊಬ್ಬರು ಅಧೀನದಲ್ಲಿತ್ತು. ಅದನ್ನ ಉಳುಮೆ ಮಾಡ್ತಾ ಇದ್ದವ್ರಿಗೆ ಏನೇನು ಸಿಗ್ತಾ ಇರಲಿಲ್ಲ. ಬಾಬಾ ಅಂಬೇಡ್ಕರ್ ಅವರು ಸಂವಿಧಾನದ ರಚನೆ ಮಾಡಿದ ಮೇಲೆ ಎಲ್ಲರಿಗೂ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಸಮಾನರಾಗಿರ್ಬೇಕು ಅಂತಂದು ಅವ್ರಿಗೆ ಏನ್ ಮಾಡಿದ್ರು, ಲ್ಯಾಂಡ್ ರಿಫಾರ್ಮ್ ಆಕ್ಟ್ಗೆ ಅಡಿಪಾಯ ಹಾಕಿದ್ರು. ಅವರೇನೇನೆ ಸರ್ಕಾರ ಈ ಪದ್ಧತಿ ತಂದ್ರೂ ಏನೇನೂ ಉಪಯೋಗ ಆಗಲಿಲ್ಲ. 1989ರಲ್ಲಿ SC/ST ಪ್ರಿವೆನ್ಷನ್ ಆಫ್ ಅಟ್ರೋಸಿಟೀಸ್ ಆಕ್ಟ್ ತಂದ್ರೂ ಅವ್ರ ಮೇಲೆ ದೌರ್ಜನ್ಯ, ಹಿಂಸೆಗಳು ನಡೀತಾನೆ ಇತ್ತು. ಅದಕ್ಕೆ ಕಾರಣ ಏನು ಅಂದ್ರೆ ರಾಜಕೀಯದಲ್ಲೂ ಸಪೋರ್ಟ್ ಮಾಡ್ತಾ ಇದ್ರು, ಅಧಿಕಾರಕ್ಕೋಸ್ಕರ ಇವರಿಂದ ಹಣ ತಗೊಳ್ಳೋದು. ಸ್ಥಿತಿವಂತರು ಎಲ್ಲಿ ನಾವು ನಮ್ಮ ಜಮೀನುಗಳನ್ನ, ನಮ್ಮ ಸಮಾನತೆನ ಬೇರೆಯವ್ರಿಗೆ ಬಿಟ್ಕೊಟ್ಬಿಟ್ರೆ ನಾವು ಎಲ್ಲಿ ಅವ್ರ ಸಮ ಆಗೋಗ್ಬಿಡ್ತೀವಿ, ಅವ್ರಿಗಿಂತ ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವಿ ಅನ್ನೋದು ಭಯ. ಹಾಗಾಗಿ ಈ ರೀತಿ ದೌರ್ಜನ್ಯಗಳನ್ನ ಮಾಡ್ತಾ ಇದ್ರು. ಇದರಲ್ಲಿ ಒಂದು ನೀತಿ ಪಾಠ ಇದೆ. ಏನು ಬಾಬಾ ಅಂಬೇಡ್ಕರ್ ಅವರು ಹೇಳಿದ್ರು, ಸಮಾನತೆ, ಅದನ್ನ ಪ್ರತಿಯೊಬ್ಬರು ಕನ್ನಡಿಗರು ನೋಡ್ಲೇಬೇಕು. ಧೀರ ಭಗತ್ ರಾಯ್ ಏನು ಚಿತ್ರ ಇದೆ, ಇದರಲ್ಲಿ ರಾಕೇಶ್ ತಳವಾಯ್ ಅವರು ಮೊದಲನೇ ಹೀರೋ ಆಗಿ ನಟಿಸಿರೋದು. ಮೇಡಮ್ ಅವರು ತುಮಕೂರಿನವರು. ಹಾಗಾಗಿ ಇಂಥ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹಿಸಿ ದಯವಿಟ್ಟು. ಸರ್ ಬನ್ನಿ ಬನ್ನಿ ಬನ್ನಿ. ಓಕೆ, ನೀವು ಇಷ್ಟೊಂದು ಹೇಳಿದ್ರು ನೋಡಿ, ನಾನು ಅದಕ್ಕೆ ನಾನು ಆಗ್ಲಿಂದ ಒಂದೇ ಹೇಳಿದ್ದು ಏನ್ ಗೊತ್ತಾ ಅಣ್ಣ, ಎಲ್ಲಾ ಗಾಡಿಗಳಿಗೂ ಹಿಂದೆ ಇರುತ್ತೆ ಟೈರ್, ಎಲ್ಲಾ ಗಾಡಿಗಳಿಗೂ ಹಿಂದೆ ಇರುತ್ತೆ ಟೈರ್. ಅನ್ಯಾಯ ಆಗಿರೋ ಬಡವ್ರಿಗೆ ನ್ಯಾಯ ಕೊಡ್ಸೋದೇ ಒಬ್ಬ ಲಾಯರ್. ಲಾಯರ್ ಏನೇ ನ್ಯಾಯ ಮಾಡಿಸೋದು, ಆ ಲಾಯರ್ ಎಷ್ಟು ಕಷ್ಟ ಪಡ್ತಾರೆ, ಏನೇನ್ ಮಾಡ್ತಾರೆ ಅನ್ನೋ ಸಿನಿಮಾದಲ್ಲಿದೆ. ಬಟ್ ನಾನು ಹೀರೋಯಿನ್ ನೋಡಿರಲಿಲ್ಲ, ಇಷ್ಟು ಇವಾಗ ನೋಡಿ ಹೀರೋಯಿನ್. ಅಣ್ಣ, ನೆಲದ ಮೇಲೆ ಇರುತ್ತೆ ಮಣ್ಣು, ನೆಲದ ಮೇಲೆ ಇರುತ್ತೆ ಮಣ್ಣು. ಹೀರೋಯಿನ್ ನೋಡಕ್ಕೆ ನನ್ ಸಾಲೋದೆಲ್ಲ 2 ಕಣ್ಣು ಸಾಲ. ಬಟ್ ಹೀರೋ ಇಲ್ಲ, ನಾನು ನಿಜ ಹೇಳ್ತಿದ್ದೀನಿ, ಹೀರೋ ಮಾತ್ರ ನಾನು ಆವಾಗ್ಲೇನೂ ಹೇಳಿದೆ, ಇವಾಗ್ಲೂ ಅಂದೆ. ಏನಕ್ಕೆ ಆ ಥರ ಅಂದೆ ಅಂದ್ರೆ, ಆ ಎಲಿವೇಶನ್ ಸೀನ್ಸ್ ಆಗಿರ್ಬೋದು, ಮತ್ತೆ ಅವ್ರ ಆಕ್ಟಿಂಗ್ ಆಗಿರ್ಬೋದು, ತುಂಬಾ ನಾವು ಏನೋ ಅವ್ರ ಒಂದು 10-15 ಸಿನಿಮಾ ಮಾಡಿರೋ ತರ ಮಾಡಿದ್ದಾರೆ. ಅದಕ್ಕೆ ಒಂದೇ ಮಾತು ಹೇಳೋದು ನಾನು, ಅಣ್ಣ ಜಾಸ್ತಿ ದಿನ ಆದ್ಮೇಲೆ ಸಿಕ್ಕಿದ್ರೆ ಅಂತೀವಿ ಹಾಯಿ, ಜಾಸ್ತಿ ದಿನ ಆದ್ಮೇಲೆ ಸಿಕ್ಕಿದ್ರೆ ಅಂತೀವಿ ಹಾಯಿ. ಈ ಸಿನಿಮಾ ಹೀರೋ ಮಸ್ತಾಗಿ ಮಾಡಿದ್ದಾರೆ, ಅವರೇ ರಾಕೇಶ್ ದಳುವಾಯಿ. ರಾಕೇಶ್ ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ ಅಣ್ಣ, ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ ನೋಡಿ, ಇವಾಗ ನಾವು ಇಷ್ಟೆಲ್ಲ ಅಂತೀವಲ್ಲ, ಇದೆಲ್ಲ ಆದ್ಮೇಲೆ ನಿಮ್ಗೆ ಹೆಂಗ್ ಅನ್ಕೋತೀರ ಅಂದ್ರೆ ಸಿನಿಮಾ ಏನೋ ಬೇರೆ ಕಡೆ ಏನೋ ಮೆಸೇಜ್ ಇರುತ್ತೆ ಕಣ. ಅಲ್ಲ ಭೈ, ಮಸ್ತಾಗಿರುತ್ತೆ ಅನ್ಕೊಳ್ಳಿ. ಎಲಿವೇಶನ್ ಸೀನ್ಸು, ಗೂಸ್ ಬಂಪ್ ಸೀನ್ಸು ಪಕ್ಕಾ ಕಮರ್ಷಿಯಲ್ ಅನ್ಕೊಳ್ಳಿ, ಮಸ್ತಾಗಿದೆ. ಅದ್ರ ಜೊತೆಗೆ ನಮ್ಮ ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಅವ್ರದ್ದೊಂದೇ ನೋಡಿ, ಅದು ಒಂದು ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ ಸಿನಿಮಾದಲ್ಲಿ. ಅದು ತುಂಬಾ ಇಷ್ಟ ಆಗಿದ್ದು ನನಗೆ. ಅದೇ ಲೈನು, ದೇವರಿಗೂ ಕೆಲವೊಂದ್ಸಲ ಭೇದ ಭಾವ ಬಂದ್ಬಿಡುತ್ತಂತೆ. ಆದ್ರೆ ನಮ್ಮ ಸಂವಿಧಾನಕ್ಕೆ ಮಾತ್ರ ಇವತ್ತಿನವರೆಗೂ ಯಾರೇ ಇರ್ಲಿ, ಏನೇ ಇರ್ಲಿ, ಭೇದ ಭಾವ ಅನ್ನೋದಿರಲ್ಲ. ಅದಕ್ಕೇನೆ ಒಂದೇ ಮಾತು ಹೇಳ್ತೀನಿ ಅಣ್ಣ, ಇವಾಗ ಎಲ್ಲಾರನ್ನೂ ಕರಿತೀವಿ ನಾವು ರೆಸ್ಪೆಕ್ಟ್ ಇಂದ ಸರ್ರು, ಇವತ್ತೆಲ್ಲಾರನ್ನೂ ಕರಿತೀವಿ ನಾವು ರೆಸ್ಪೆಕ್ಟ್ ಇಂದ ಸರ್ರು. ಆ ತರ ಮಾಡಿದ್ದೆ ನಮ್ ಡಾಕ್ಟರ್ B.R. ಅಂಬೇಡ್ಕರ್. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಆ ತರ ಮಾಡಿದ್ದಾರೆ. ಅದೊಂದು ನೀವು ಸಿನಿಮಾ ಮುಗಿದ ತಕ್ಷಣ ಯಾರು ಎದ್ದೋಗ್ಬೇಡ್ರಿ, 1-2 ನಿಮಿಷ ಕೂತ್ಕೊಳ್ಳಿ. ಅಲ್ಲಿ ಲಾಸ್ಟಿಗೆ ಒಂದು ಕ್ಲಿಪ್ ಬರುತ್ತೆ, ಹಂಗೆ ನರ ನಾಡಿ ಹಂಗೆ ಪೂರ್ತಿ ಫುಲ್ಲು ಖುಷಿ ಆಗ್ಬಿಡ್ತೀರ ನೀವು ಆ ಸೀನ್ಗಳನ್ನ. ಬೈ ಒಂದೇ ಹೇಳೋದು, ನಮ್ ಕನ್ನಡ ಸಿನಿಮಾ ರೀ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು, ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ 3 ಗಂಟು. ಧೀರ ಭಗತ್ ರಾಯ್ ಸಿನಿಮಾದಲ್ಲಿ ಸೂಪರ್ ಆಗಿದೆ ಕಂಟೆಂಟ್ ಚೆನ್ನಾಗಿದೆ ಮ್ಯಾಮ್. ನಿಮಿಗ್ ಕಟ್ಟಲ್ಲ ಮ್ಯಾಮ್, ಸುಮ್ಮನೆ ತುಂಬಾ ಚೆನ್ನಾಗಿದೆ. ನೀವೊಂದು ಮಾತು ಹೇಳಿ, ಏನ್ ಗೊತ್ತಾ, ಯಾಕೆ ಕನ್ನಡ ಸಿನಿಮಾಗಳು ಓಡ್ತಿಲ್ಲ, ಜನ ಬಂದ್ ನೋಡಿ ಕಂಟೆಂಟ್ ಕೊಡ್ರಿ, ನೋಡ್ತೀವಿ. ಕಂಟೆಂಟ್ ಕೊಡ್ರಿ ಅಲ್ಲ, ಮಸ್ತಾಗಿದೆ ಕಂಟೆಂಟ್ ನೋಡಿ. ಜನ ಹೌಸ್ ಫುಲ್ಲು. ಇವತ್ತು ಥಿಯೇಟ್ರು ಪ್ರತಿಯೊಬ್ರು ಬಂದು ಪ್ರತಿಯೊಬ್ರು ಖುಷಿಯಾಗಿ ಹೋಗ್ತಿದ್ದಾರೆ ಸಿನಿಮಾದಿಂದ. ಇದೇ ನೋಡಿ ಕಂಟೆಂಟ್ ಸಿನಿಮಾ ಇದ್ರೆ ಈ ತರ ಇರುತ್ತೆ ರೀ. ನಾನು ಆಗ್ಲೇ ಹೇಳಿದೆ, ಇವಾಗ್ಲೂ ಅಂದೆ, ಪೈರು ಅನ್ನೋರೆಲ್ಲ ಮುಚ್ಕೊಳ್ರಿ ಬಾಯಿ, ಯಾಕಂದ್ರೆ ನಮ್ ಕನ್ನಡ ಸಿನಿಮಾ ಬಂದಿದೆ, ಅದೇ ಧೀರ ಭಗತ್ ರಾಯ್ ಸಿನಿಮಾ ಬಂದಿದೆ. ಪ್ರತಿಯೊಬ್ರು ಹೋಗ್ಬಿಟ್ಟು ಸಪೋರ್ಟ್ ಮಾಡಿ, ಪ್ರತಿಯೊಬ್ರು ಬಂದ್ಬಿಟ್ಟು ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಬಂದ್ಬಿಟ್ಟು ನೋಡಿ, ಖುಷಿ ಪಡ್ಕೊಂಡು ಹೋಗ್ತೀರಾ. ಪ್ರತಿಯೊಬ್ರು ನೋಡಿ. ಥ್ಯಾಂಕ್ ಯು. Ashwavega English News. Coming soon. Your channel, your voice, your trust.